ರಾತ್ರಿ ಊಟಕ್ಕೆ ಸಾಂಬಾರು ಮಾಡೋಣ ಅಂತ ಅನ್ಕೊಂಡೆ. ಏನು ಮಾಡೋದು ಅಂತೆಲ್ಲ ನೋಡ್ತಾ ಇದ್ದಾಗೆ ಡ್ರಮ್ ಸ್ಟಿಕ್ ಇತ್ತು, ಅದರಿಂದ ಸಾಂಬಾರು ಮಾಡೋಣ ಅಂತ ಅನ್ಕೊಂಡೆ. ಹಾಗೆ ಈ ಬಾಕ್ಸಲ್ಲಿ ನಾನು ಗಾರ್ಗಿ ಮಾಡಿಟ್ಟಿದ್ದೆ, ಅಮ್ಮ ಮಾಡಿದ್ದು ಕೊಟ್ಟಿದ್ದು. ಸೊ ಏನೋ ಅದನ್ನ ಬಾಕ್ಸ್ ನೋಡಿದಾಗೆಲ್ಲ ಅದೇ ಕೇಳ್ತಾ ಇದ್ಲು, ಖಾಲಿ ಆಗಿತ್ತು ಅಂದ್ಬಿಟ್ಟು ಆಮೇಲೆ ಫ್ರೂಟ್ ಕೊಟ್ಟೆ. ಹಾಗೆ ಸಾಂಬಾರು ಪೌಡರ್ ಬಂದು ನನ್ನ ಫ್ರೆಂಡ್ ಅವ್ರ ಅಮ್ಮನೇ ಮಾಡಿದ್ದು ಮನೇಲಿ. ಹೋಮ್ ಮೇಡ್ ಸಾಂಬಾರು ಪೌಡರ್ ತುಂಬಾ ಚೆನ್ನಾಗಿರುತ್ತೆ. ಅದು ಓಪನ್ ಮಾಡಿ ನೋಡಿದ್ರೇ ಚೆನ್ನಾಗಿ ಅನಿಸ್ತಾ ಇತ್ತು, ಗಮ್ ಅಂತ ಇತ್ತು. ಸೊ ಓಕೆ, ಟ್ರೈ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಈ ಕಿಚನಲ್ಲಿ ಲೈಟ್ ಹೋಗಿ ತುಂಬ ದಿನ ಆಗಿತ್ತು. ಟೈಮ್ ಕೂಡಿ ಬಂದಿದೆ, ಇವಾಗ ಕಿರಣ್ಗೆ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಏನಾದರೂ ಮನೇಲಿ ಒಂದು ಚಿಕ್ಕ ಪುಟ್ಟ ಕೆಲಸ ಆಗಬೇಕಂದ್ರೆ ತುಂಬ ದಿನ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಫೈನಲಿ ಸಾಂಬಾರೆಲ್ಲ ರೆಡಿ ಆಯಿತು. ಇಯಾನ ನೋಡಿ ಏನು ಹೇಳ್ತಾಳೆ. ಸೊ ಇಯಾನ ಗಮ್ ಅಂತಾಯಿತು ಅಂತ ಹೇಳ್ತಿದ್ರು. ಹಾಗೆ ಅಮ್ಮ ಕೂಡ ಟೇಸ್ಟ್ ಮಾಡಿದ್ರು. ನಿಜ ನಿಜ ಮಸ್ತ್ ಎಲ್ಲ ಕರೆಕ್ಟ್ ಆಯ್ತಾ? ಎಲ್ಲರೂ ಒಟ್ಟಿಗೆ ಊಟ ಮುಗಿಸಿದ್ವಿ. ಫುಲ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ.